ಎಲ್ರಿಗೂ ನಮಸ್ಕಾರ. ಈಗಾಗಲೇ ಬೇಸಿಗೆ ಶುರುವಾಗಿದೆ ಅಲ್ವಾ. ಈ ಬೇಸಿಗೆಯಲ್ಲಿ ನಾವು ಅಚ್ಕಾರದ ಪುಡಿನ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಸರಿ ಮಾಡಿಟ್ಕೊಂಡ್ರೆ 6 ತಿಂಗಳಿಂದ ವರ್ಷದ ತನಕ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ರೆಡಿಮೇಡ್ ಚಿಲ್ಲಿ ಪೌಡ್ರನ್ನ ಮಾತ್ರ ದಯವಿಟ್ಟು ಬಳಸೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದರಲ್ಲಿ ಕಲರ್ ಬರೋದಕ್ಕೆ ಯಾವ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಾನಂತೂ ಮನೆಯಲ್ಲಿ ಅಚ್ಕಾರದ ಪುಡಿ ಮಾಡ್ಕೊಳ್ತೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಅಚ್ಕಾರದ ಪುಡಿ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನಾನು ಬಳಸ್ತಾ ಇರೋದು 1 kg ಗುಂಟೂರು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ. ಜೊತೆಗೆ 150 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಆದರೆ ಅಚ್ಕಾರದ ಪುಡಿಗೆ ಒಳ್ಳೆ ಕಲರ್ ಕೊಡುತ್ತೆ. ಈಗ ಇದೆರಡನ್ನೂ ಚೆನ್ನಾಗಿ ನೀರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಳ್ಬೇಕು, ಯಾಕಂದರೆ ಡಸ್ಟ್ ಇರುತ್ತೆ. ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿಲಿಗೆ ಈ ರೀತಿ ಒಂದು ಬಟ್ಟೆನ ಹಾಕಿ ಅದ್ರ ಮೇಲೆ ನಾವು ತೊಳೆದಿರೋಂಥ ಮೆಣಸಿನ್ಕಾಯಿನ ಎಲ್ಲನೂ ನೀಟಾಗಿ ಹರಡಬೇಕು. ಆಗ ಈಗಿರೋ ಬಿಸಿಲಿಗೆ 1 ದಿನ ಸಾಕು, ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಒಣಕೊಬಿಡುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದು ಇಲ್ಲ. ಈ ಥರ ಒಣಗಿರುತ್ತೆ. ನಾವು ಮೆಣಸಿನ್ಕಾಯಿನ ಕೈಗೆ ತೊಗೊಂಡು ಮುರಿದಾಗ ಅದು ಪಟ್ಟಂತ ಸೌಂಡ್ ಬರುತ್ತೆ, ಆವಾಗ ಚೆನ್ನಾಗಿ ಒಣಗಿದೆ ಅಂತ ಅರ್ಥ. ಹಾಗೆ ಇದ್ರ ಕಡ್ಡಿ ಎಲ್ಲ ಮುರಿಯೋ ಅವಶ್ಯಕತೆ ಇಲ್ಲ. ಹಾಗೆ ಮಿಲ್ ಮಾಡಿಸ್ಕೊಂಡು ಬಂದರೆ ಚೆನ್ನಾಗಿ ಅಚ್ಕಾರದ ಪುಡಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದನ್ನು ಮಿಲ್ ಮಾಡಿಸ್ಕೊಬರೋದು ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ನೋಡಿ, ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಈ ಅಚ್ಕಾರದ ಪುಡಿನ ನಾವು ಸಾಂಬಾರಿಗೆ ಅಥವಾ ಯಾವುದಕ್ಕೆ ಬಳಸಿದ್ರೂ ತುಂಬ ರುಚಿ ಬರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ. ಇದು ಮಿಲ್ಲಿಂದ ತಂದಿದ ತಕ್ಷಣ ಹಾಗೆ ಬಾಕ್ಸಲ್ಲಿ ಇಡಬೇಡಿ, ಬಿಸಿ ಇರುತ್ತೆ. ಟೇಬಲ್ ಮೇಲೆ ಒಂದು ನ್ಯೂಸ್ ಪೇಪರ್ನ ಹಾಕಿ ಅದರ ಮೇಲೆ ಅಚ್ಕಾರದ ಪುಡಿನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಿ. ಈ ಥರ ನಿಮಗೆ ಮನೇಲೇ ಮಾಡ್ಕೊಳ್ಳೋ ಮಸಾಲೆ ಐಟಮ್ಸು, ಅಡುಗೆ ರೆಸಿಪೀಸ್ ಬೇಕು ಅಂತಂದರೆ ಜೆಶಿ ಕುಕಿಂಗ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತಿರ್ತೀನಿ.